ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಅಂದ್ರೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಅದಲ್ಲದೆ ಕೆಲವು ವಿಚಾರಗಳಲ್ಲಿ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಇನ್ನು ಆಡಳಿತ ದೃಷ್ಟಿಯಿಂದಾಗಿ ಬಿಬಿಎಂಪಿಯನ್ನು ವಿಭಜಿಸುವಂತಹ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಜಾರಿಗೆ ತರಲಾಗಿತ್ತು ಈ ಹಿಂದೆ. ಅದರಂತೆ ಬೆಂಗಳೂರನ್ನು ವಿಭಜಿಸಿ 5 ಪಾಲಿಕೆಗಳನ್ನಾಗಿ ಮಾಡುವಂತಹ ಪ್ರಸ್ತಾಪಕ್ಕೆ ಸಂಪುಟ ಒಪ್ಪಿಗೆ ಕೂಡ ಇವತ್ತು ನೀಡಿರುವಂಥದ್ದು. ಅಂದರೆ ಸಂಪುಟ ಸಭೆಯಲ್ಲಿ ಇವತ್ತು ಅದಕ್ಕೆ ಒಪ್ಪಿಗೆ ಕೂಡ ನೀಡಿರುವಂಥದ್ದು. ಅದರಂತೆ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರು ಸುತ್ತಮುತ್ತಲಿನ ಹಳ್ಳಿಗಳನ್ನು ನಗರ ವ್ಯಾಪ್ತಿಗೆ ಸೇರಿಸಿ 5 ಪಾಲಿಕೆಗಳನ್ನಾಗಿ ವಿಭಜಿಸುತ್ತೆ. ಜನಸಂಖ್ಯೆಗೆ ಅನುಗುಣವಾಗಿ ವಾರ್ಡ್ಗಳನ್ನು ವಿಂಗಡಣೆ ಕೂಡ ಮಾಡಲಾಗುತ್ತೆ. ಇನ್ನು ಈ ಪ್ರಕ್ರಿಯೆ ಕ್ಯಾಬಿನೆಟ್ ಅಧಿಕೃತವಾಗಿ ಒಪ್ಪಿಗೆ ಕೂಡ ನೀಡಿರುವಂಥದ್ದು. ಜನಸಂಖ್ಯೆಗೆ ಅನುಗುಣವಾಗಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಲಾಗುತ್ತೆ. ಈ ಪ್ರಕ್ರಿಯೆಗೆ ಕ್ಯಾಬಿನೆಟ್ ಅಧಿಕೃತ ಒಪ್ಪಿಗೆ ನೀಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ನ್ಯಾಯಮೂರ್ತಿ ಕುನ್ನಾ ಸಮಿತಿ ವರದಿಯನ್ನು ಮಂಡಿಸಿ ಚರ್ಚೆಯನ್ನು ಮಾಡಲಾಯಿತು. ಅದನ್ನು ಆಗಲೇ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಆ ಬಗ್ಗೆ. ಆದರೆ ಮತ್ತಷ್ಟು ಚರ್ಚೆ ಕಾರಣಕ್ಕಾಗಿ ಮುಂದಿನ ಕ್ಯಾಬಿನೆಟ್ಗೆ ಮುಂದೂಡಲಾಯಿತು. ಇತ್ತ ಕ್ಯಾಬಿನೆಟ್ನ ಪ್ರಮುಖ ತೀರ್ಮಾನಗಳು ಏನೇನು ನೋಡ್ತಾ ಹೋಗಬೇಕಾಗುತ್ತೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ 4 ವಸತಿ ನಿಲಯಗಳಿಗೆ 264 ಕೋಟಿ ರೂಪಾಯಿ ಅನುದಾನ. ಕಿತ್ತೂರು ಕೋಟೆ ಆವರಣದಲ್ಲಿ 30 ಕೋಟಿ ವೆಚ್ಚದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತೆ. ಮಳೆ ಮಾಪನ ಕೇಂದ್ರಗಳಲ್ಲಿ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಉಪಕರಣಗಳನ್ನು ಕೂಡ ಹಾಕಲಾಗುತ್ತೆ. ಮೈಸೂರು ವಿವಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಅಧ್ಯಯನ ಪೀಠ ಸ್ಥಾಪನೆ. ಬಾದಾಮಿ, ಪಟ್ಟದಕಲ್ಲು, ಹಂಪಿ, ವಿಜಯಪುರದಲ್ಲಿ 116 ಕೋಟಿ ವೆಚ್ಚದಲ್ಲಿ ಯೋಜನೆ ಆಗುತ್ತೆ. ಇನ್ನು ಕನಕಪುರದಲ್ಲಿ ಮನೆ ಕಳೆದುಕೊಂಡವರಿಗೆ 9.30 ಎಕರೆಯಲ್ಲಿ ಬಡಾವಣೆ ನಿರ್ಮಾಣ ಕೂಡ ಮಾಡಿಕೊಳ್ಳಲಾಗುತ್ತೆ. ಇನ್ನು ಕುಶಾಲನಗರದ ಹುಲಗುಂದ ಬಳಿ 36 ಕೋಟಿ ವೆಚ್ಚದಲ್ಲಿ ಕಮಾನು ಸೇತುವೆ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಇನ್ನು ನಾಗಮಂಗಲ ಬಳಿ ಹೇಮಾವತಿ ಶಾಲಾ ನಾಲೆ ನವೀಕರಣಕ್ಕೆ 560 ಕೋಟಿ ಅನುದಾನವನ್ನು ನೀಡಲಾಗಿರುವಂಥದ್ದು. ನಾಗಮಂಗಲ ಬಳಿ ಹೇಮಾವತಿ ನಾಲೆ ನವೀಕರಣಕ್ಕೆ 560 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ತೆಗೆದಿಟ್ಟಿದೆ. ಕಾದು ನೋಡಬೇಕು ಆಗತ್ತಾ, ಅನುಷ್ಠಾನಕ್ಕೆ ಬರುತ್ತಾ ಅಂತೇಳಿ. ವೈದ್ಯಕೀಯ ವಿದ್ಯಾರ್ಥಿಗಳ ಗ್ರಾಮೀಣ ಸೇವೆ ಕಡ್ಡಾಯ ವಿಧೇಯಕಕ್ಕೆ ತಿದ್ದುಪಡಿಗೆ ಸಮ್ಮತಿಯನ್ನು ಸೂಚಿಸಲಾಗಿದೆ.